ಹಾಯ್ ಮಕ್ಕಳೇ, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಜಲಜಾಕ್ಷಿ ಟೀಚರ್. ಇವತ್ತು 6ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಗಣಿತ ಪಾಠ ಸಂಖ್ಯೆಗಳನ್ನು ತಿಳಿಯುವುದು. ನಾವು ಯಾವಾಗಲೂ ಬಳಸುವಂತಹ ಸಂಖ್ಯೆಗಳಿಗಿಂತ ವಿಭಿನ್ನವಾದಂತಹ ಸಂಖ್ಯೆಗಳನ್ನು ಇವತ್ತು ನಿಮಗೆ ತಿಳಿಸ್ಕೊಡ್ತೇನೆ. ಸರಿಯಾ? ನೋಡಿ ಮಕ್ಕಳೇ, ಈ ಗಡಿಯಾರವನ್ನು ನೋಡಿ. ಎಷ್ಟು ಸಮಯ? ಆ ಗಡಿಯಾರದಲ್ಲಿರುವಂತಹ ಸಂಖ್ಯೆಗಳು ನಾವು ಯಾವಾಗಲೂ ಬಳಸುವಂತಹ ಸಂಖ್ಯೆಗಳಿಂದ ಭಿನ್ನವಾಗಿದೆ. ಆದರೆ ಮುಳ್ಳುಗಳ ಸಹಾಯದಿಂದ ಖಂಡಿತವಾಗಿಯೂ ಅದರ ಉತ್ತರವನ್ನು ನೀವು ಸರಿ ಹೇಳ್ಬೋದು. ಎಷ್ಟು ಗಂಟೆ? 2 ಗಂಟೆ ಸರಿಯಾಗಿದೆ. ಆದರೆ ಆ ಗಡಿಯಾರದಲ್ಲಿರುವಂತಹ ಸಂಖ್ಯೆಗಳು ನಾವು ಬಳಸುವಂತಹ ಸಂಖ್ಯೆಗಳಿಂದ ಭಿನ್ನವಾಗಿದೆ. ಅದು ಯಾವ ಸಂಖ್ಯೆ, ಹೇಗೆ ಬರೆಯುವುದು, ಹೇಗೆ ಓದುವುದು ಅನ್ನೋದನ್ನು ಈ ಪಾಠದಲ್ಲಿ ನಾವು ತಿಳ್ಕೊಳ್ಳೋಣ. ಹೌದು, ನಾನೀಗ ಹೇಳಿದೆ ಅಲ್ಲ ಮಕ್ಕಳೇ, ನಾವು ಬಳಸುವ ಸಂಖ್ಯೆಗಳಿಗಿಂತ ಭಿನ್ನವಾಗಿದೆ. ಹೌದು ತಾನೇ? ಸರಿ, ಮುಂದೆ ನೋಡೋಣ. ಈ ಗಡಿಯಾರದಲ್ಲಿರುವಂತಹ ಸಂಖ್ಯೆಗಳು ರೋಮನ್ ಸಂಖ್ಯೆಗಳು. ರೋಮನ್ ಸಂಖ್ಯಾ ಪದ್ಧತಿಯಲ್ಲಿ ಸಂಖ್ಯೆಗಳನ್ನು ಗುರುತಿಸಲು ಇಂಗ್ಲಿಷ್ ಆಲ್ಫಾಬೆಟ್ನ ಕ್ಯಾಪಿಟಲ್ ಲೆಟರ್ಸನ್ನು ಬಳಸ್ತಾರೆ. ಸರಿಯಾ? ನಾವು ಈಗ ಬಳಸ್ತಿರುವಂತಹ ಬೇಸ್ 10 ಪದ್ಧತಿಗಿಂತ ಇದು ಭಿನ್ನವಾಗಿದೆ. ಮಕ್ಕಳೇ, ಈ ಒಂದು ಕೋಷ್ಟಕವನ್ನು ನೋಡಿ, ಕಾಣ್ತಾ ಇದೆಯಲ್ವಾ? ಇಲ್ಲಿ ನೋಡಿ, 1 ಬರಿಬೇಕಾದ್ರೆ ಇಂಗ್ಲಿಷ್ ಆಲ್ಫಾಬೆಟ್ ಇದರ ಕ್ಯಾಪಿಟಲ್ ಲೆಟರ್ ಐ ಅನ್ನು ಬಳಸಿದ್ದಾರೆ. ಹಾಗೆ 5 ಬರಿಬೇಕಾದ್ರೆ ವಿ, 10 ಅದಕ್ಕೆ ಎಕ್ಸ್, 50ಕ್ಕೆ ಎಲ್, 100ಕ್ಕೆ ಸಿ, 500ಕ್ಕೆ ಡಿ, ಹಾಗೆ 1000ಕ್ಕೆ ಎಂ ಇದನ್ನು ಬಳಸಿದ್ದಾರೆ. ಕೇವಲ 7 ಚಿಹ್ನೆಗಳನ್ನಿಟ್ಕೊಂಡು ಎಲ್ಲ ಸಂಖ್ಯೆಗಳನ್ನು ಹೇಗೆ ಬರೀತಾರೆ ಅನ್ನೋದೇ ಒಂದು ವಿಶೇಷ. ಕೇವಲ 7 ಚಿಹ್ನೆಗಳು, 7 ಅಕ್ಷರಗಳನ್ನು ಬಳಸಿಕೊಂಡು ಯಾವುದೇ ದೊಡ್ಡ ಸಂಖ್ಯೆಯನ್ನು ಸಹ ಇದರ ಮೂಲಕ ಬರೀಲಿಕ್ಕೆ ಸಾಧ್ಯತೆ ಆಗುತ್ತೆ. ಹಾಗಾದರೆ ಅದನ್ನು ಹೇಗೆ ಬರೆಯುವುದು ಅನ್ನೋದನ್ನು ಮುಂದೆ ನಾವು ತಿಳ್ಕೊಳ್ಳೋಣ. ರೋಮನ್ ಸಂಖ್ಯೆಯನ್ನು ಹೇಗೆ ಬರೆಯುವುದು ನೋಡಿ ಮಕ್ಕಳೇ. ಈಗ ನೀವು ರೋಮನ್ ಸಂಖ್ಯೆಯನ್ನು ಪಟ್ಟಿಯನ್ನು ನೀವು ಬರ್ಕೊಂಡಿದ್ದೀರಿ. ಅದನ್ನು ನೀವು ನೋಟ್ಸಲ್ಲಿ ಬರ್ಕೋಬೇಕು. ಅದರ ಆಧಾರದ ಮೇಲೆ ಈ ಸಂಖ್ಯೆಗಳು ಎಷ್ಟು ಅಂತ ಹೇಳ್ಬೋದಾ? ಸರಿ, ಇದೆಷ್ಟು? 5 ಮತ್ತು 1 ಅಲ್ವಾ? ಹಾಗಾದರೆ 51 ಅಲ್ಲ, ಇದು 6. ಹೇಗದು 6 ಅನ್ನೋದನ್ನು ಮುಂದೆ ನಾವು ತಿಳ್ಕೊಳ್ಳೋಣ. ನೋಡಿ ಮಕ್ಕಳೇ, ಇಲ್ಲಿ ನಾವು ನಮ್ಮ ಸಂಖ್ಯಾ ಪದ್ಧತಿಯಲ್ಲಿ 5, 1 ಅಂತ ಇದ್ದಾಗ 51 ಅಂತ ನಾವು ಹೇಳ್ತೇವೆ. ಆದರೆ ರೋಮನ್ ಸಂಖ್ಯಾ ಪದ್ಧತಿಯಲ್ಲಿ ಹಾಗಲ್ಲ. ನಾವು 5, 1 ಅಂತ ಇದ್ದಾಗ ಅದನ್ನು 6 ಅಂತ ಹೇಳ್ತೇವೆ. ಯಾಕೆ ನಾವು ಅದನ್ನು ಹಾಗೆ ಹೇಳ್ತೇವೆ ಅದನ್ನು ನಾವು ಮುಂದೆ ಅದರ ನಿಯಮಗಳ ಪ್ರಕಾರದಲ್ಲಿ ನಾವು ಕಲ್ತ್ಕೊಂಡು ಹೋಗೋಣ. ಸರಿಯಾ? ಏನು ನಿಯಮಗಳು ಅನ್ನೋದನ್ನು ನೋಡೋಣ. ಬಹಳ ಗಮನವಿಟ್ಟು ನೀವು ಅದನ್ನು ತಿಳ್ಕೊಳ್ಬೇಕು. ಆ ನಿಯಮಗಳನ್ನು ತಿಳ್ಕೊಂಡ್ರೆ ಯಾವ ಸಂಖ್ಯೆಯನ್ನು ಬೇಕಾದರೂ ನೀವು ರೋಮನ್ ಸಂಖ್ಯೆಯಲ್ಲಿ ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಅರ್ಥ ಆಯ್ತಾ? ಸರಿ, 1ನೇ ನಿಯಮ ಏನು ನೋಡಿ. 1ನೇ ನಿಯಮ ಏನು ಅಂದರೆ, ಒಂದೇ ಮೌಲ್ಯದ ಸಂಖ್ಯೆಗಳನ್ನು ಯಾವಾಗಲೂ ಕೂಡಿಸಬೇಕು. ನೋಡಿ, ಇಲ್ಲಿ ಐ ಅಂದರೆ ಅದರ ಮೌಲ್ಯ ಎಷ್ಟು? ಐಯ ಮೌಲ್ಯ ಎಷ್ಟು? 1. ಹಾಗಾದರೆ ಒಂದೇ ರೀತಿ ಇದೆ ನೋಡಿ, ಐ. ಹಾಗಾದರೆ 1 + 1 2, 1 + 1 + 1 3. ಅದೇ ರೀತಿಯಲ್ಲಿ ಎಕ್ಸ್ ಅಂತ ಇದೆ. ಎಕ್ಸ್ ಅಂದರೆ 10 ಅಲ್ವಾ? 10 + 10 20 ಅಂದರೆ ಒಂದೇ ಮೌಲ್ಯ. ಅರ್ಥ ಆಯ್ತಾ ಮಕ್ಕಳೇ? ಇಲ್ಲಿ ಎಕ್ಸಿನ ಮೌಲ್ಯವೂ ಅದುವೇ, ಇನ್ನೊಂದು ಎಕ್ಸಿನ ಮೌಲ್ಯವೂ ಅದೇ. ಇದು ಮೊದಲನೇ ನಿಯಮ. ಅಂದರೆ ಒಂದೇ ಮೌಲ್ಯದ ಸಂಖ್ಯೆಗಳನ್ನು ಯಾವಾಗಲೂ ಕೂಡಿಸಬೇಕು. ಅರ್ಥ ಆಯ್ತಾ? ಸರಿ, ಅದೇ ಆಧಾರದ ಮೇಲೆ ಈ ಲೆಕ್ಕಗಳನ್ನು ಮಾಡಿ ನೋಡೋಣ. ಎಕ್ಸ್ ಎಷ್ಟಾಯಿತು? 30. ವೆರಿ ಗುಡ್. ಸಿ ಎಷ್ಟಾಯಿತು? 300. ಎಮ್ ಅಂದರೆ 1000 ಎಷ್ಟಾಯಿತು?
2000. ಸರಿಯಾ? ಇನ್ನೊಂದು ನಿಯಮ ನೋಡಿ ಮಕ್ಕಳೇ, ಇದು ಎರಡನೇ ನಿಯಮ. ಚಿಹ್ನೆಯು 3 ಬಾರಿಗಿಂತ ಹೆಚ್ಚಾಗಿ ಪುನರಾವರ್ತಿಸುವಂತಿಲ್ಲ. ಗೊತ್ತಾಯ್ತಲ್ಲ? ಅಂದರೆ ವಿ 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 ಅಂತ ಬರೀಲಿಕ್ಕಿಲ್ಲ. ವಿ 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 ಅಂದರೆ 3ಕ್ಕಿಂತ ಜಾಸ್ತಿ, ಅಥವಾ ಐ ಐ ಐ ಐ ಈ ರೀತಿ ಒಂದು ಚಿಹ್ನೆಯನ್ನು 3 ಬಾರಿಗಿಂತ ಹೆಚ್ಚಾಗಿ ಪುನರಾವರ್ತಿಸುವಂತಿಲ್ಲ. ಇದು ಒಂದು ನಿಯಮ. ಅದರಲ್ಲೂ ಪುನಃ ವಿ ಎಲ್ ಡಿ ಈ ಚಿಹ್ನೆಗಳನ್ನು 2 ಸಾರಿಯೂ ಬರೀಲಿಕ್ಕೆ ಇಲ್ಲ. ನೋಡಿ ನಿಯಮ ಹೇಗಿದೆ ಅಂತ ಹೇಳ್ಬಿಟ್ಟು, ವಿ ವಿ ಬರೆಯುವ ಹಾಗಿಲ್ಲ, ಎಲ್ ಎಲ್ ಬರೆಯುವ ಹಾಗಿಲ್ಲ, ಡಿ ಡಿ ಬರೆಯುವ ಹಾಗೆ ಇಲ್ಲ. ಅರ್ಥ ಆಯ್ತಾ? ಈ 3 ಚಿಹ್ನೆಗಳನ್ನು 2 ಸಾರಿ ಬರೆಯುವ ಹಾಗಿಲ್ಲ. ಉಳಿದೆಲ್ಲ ಚಿಹ್ನೆಗಳನ್ನು 3 ಬಾರಿಗಿಂತ ಹೆಚ್ಚಾಗಿ ಪುನರಾವರ್ತಿಸುವಂತಿಲ್ಲ. ನಿಯಮ ಎರಡನೇದಿದು. ಉದಾಹರಣೆ ಮೂಲಕ ನಾವಿನ್ನಷ್ಟು ಅದನ್ನು ಸ್ಪಷ್ಟ ಮಾಡ್ಕೊಳ್ಳೋಣ. ನೋಡಿ ಮಕ್ಕಳೇ, ಇದರಲ್ಲಿ ಯಾವುದು ಸರಿ ಅಂತ ನೋಡೋಣ. ಐ ಐ ಐ ಸರಿಯಾ? ಸರಿ, 3 ಸಾರಿ ಬಳಸ್ಬೋದು. ಅದೇ ಕೆಳಗೆ ನೋಡಿ, ಐ ಐ ಐ ಐ 4 ಸಾರಿ ಇದೆ. ಹಾಗೆ ನಾವು ಬಳಸುವ ಹಾಗೆ ಇಲ್ಲ ನೋಡಿ ಇಲ್ಲಿ. ಹಾಗಾದರೆ ಇದು ತಪ್ಪು, ಇದು ಸರಿ ಇದೆ. ಎಂ 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 ಇದು ಸರಿಯಾಗಿದೆ. ಎಲ್ ಮತ್ತು ಡಿ ಇದು ಸರಿಯಾಗಿದೆ. ವಿ ವಿ ಅದನ್ನು 2 ಸಾರಿ ಪುನರಾವರ್ತಿಸುವ ಹಾಗಿಲ್ಲ, ಅದು ತಪ್ಪು. ಅರ್ಥ ಆಯ್ತಾ? ಸರಿಯಲ್ಲ ಮಕ್ಕಳೇ? ನಾವು ಮಾಡಿದ್ದು ಲೆಕ್ಕ ಸರಿಯಾಗಿದೆ. ಮುಂದೆ ನೋಡೋಣ. ಇನ್ನೊಂದು ನಿಯಮ ಇದು. ಒಂದು ವೇಳೆ ಕಡಿಮೆ ಮೌಲ್ಯದ ಚಿಹ್ನೆಯನ್ನು ದೊಡ್ಡ ಮೊತ್ತದ ಚಿಹ್ನೆಯ ಬಲಭಾಗದಲ್ಲಿ ಬರೆದಿದ್ದರೆ, ಗೊತ್ತಾಯ್ತಲ್ಲ? ಎಡಭಾಗದಲ್ಲಿ ದೊಡ್ಡ ಮೊತ್ತದ ಮೌಲ್ಯ, ನಿಮ್ಮ ಬಲಭಾಗದಲ್ಲಿ ಕಡಿಮೆ ಮೌಲ್ಯದ ಚಿಹ್ನೆಯನ್ನು ಬರೆದಿದ್ದರೆ ನಾವು ಅದನ್ನು ಸೇರಿಸಬೇಕು. ಅರ್ಥ ಆಯ್ತಲ್ಲ? ನೋಡಿ ಇಲ್ಲಿ ಉದಾಹರಣೆಗೆ ನಮ್ಮ ಎಡಭಾಗದಲ್ಲಿ ವಿ ಇದೆ, ನಮ್ಮ ಬಲಭಾಗದಲ್ಲಿ ಐ ಇದೆ. ಹಾಗಾದರೆ ನಾವು 5ಕ್ಕೆ 1 ಸೇರಿಸಬೇಕು. ಎಷ್ಟಾಯ್ತು ಹಾಗಾದರೆ? 5ಕ್ಕೆ 1 ಸೇರಿಸಿದಾಗ 6. ಆದರೆ ನಾವಾದರೆ ನಮ್ಮ ಸಾಮಾನ್ಯವಾದ ನಮ್ಮ ಸಂಖ್ಯೆಗಳಲ್ಲಿ ನಾವೇನು ಮಾಡ್ತೇವೆ? 5 ಅಂತ ಹೇಳಿದರೆ 5 ಮತ್ತು 1 ಅಂತ ಹೇಳಿದರೆ ನಾವು ಹೇಗೆ ಬರಿತೇವೆ? 51 ಅಂತ ಹೇಳ್ತೇವೆ ಅಲ್ವಾ? ಆದರೆ ರೋಮನ್ ಸಂಖ್ಯೆಯಲ್ಲಿ ಆ ರೀತಿ ಇಲ್ಲ. ಹಾಗಾದರೆ ನಾವೇನು ಮಾಡಬೇಕು? ನಮ್ಮ ಎಡಭಾಗದಲ್ಲಿ ದೊಡ್ಡ ಮೌಲ್ಯ ಇದ್ದು ಬಲಭಾಗದಲ್ಲಿ ಕಡಿಮೆ ಮೌಲ್ಯದ ಚಿಹ್ನೆ ಇದ್ದರೆ ಹೆಚ್ಚು ಮೌಲ್ಯಕ್ಕೆ ಕಡಿಮೆ ಮೌಲ್ಯದ ಚಿಹ್ನೆಯ ಸಂಖ್ಯೆಯನ್ನು ಸೇರಿಸಬೇಕು. ಇಲ್ಲಿ 5ಕ್ಕೆ 1 ಸೇರಿಸಿದರೆ 6. ಇದು ಒಂದು ನಿಯಮ. ಇನ್ನೊಂದು ನಿಯಮ ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇದನ್ನು ನಾವು ಒಮ್ಮೆ ಅಭ್ಯಾಸ ಮಾಡೋಣ. ನೋಡಿ ಸರಿಯಾ? 10 ಇದೆ, 10ಕ್ಕೆ 1 ಸೇರಿಸಿದಾಗ 11. 5 ಇದೆ, 5ಕ್ಕೆ 1 ಸೇರಿಸಿದರೆ 7. ಅರ್ಥ ಆಯ್ತಾ ಮಕ್ಕಳೇ? ನೋಡಿ ಇಲ್ಲಿ ನೋಡಿ, ಅದೇ ರೀತಿ ಇದು ನಿಮಗೆ ಮನೆ ಕೆಲಸ. ಇದನ್ನು ನೀವು ಸರಿಯಾದ ಮೌಲ್ಯವನ್ನು ಕಂಡುಹಿಡಿಬೇಕು. ಅರ್ಥ ಆಯ್ತಾ? ಸರಿ ಆಗಿದೆಯಾ ಅಂತ ಬಿಟ್ಟು ಆ ನಂತರ ನೀವು ಅದನ್ನು ತಾಳೆ ನೋಡಬೇಕು. ಉತ್ತರದಲ್ಲಿ ಮುಂಚೆ ನೋಡುವ ಹಾಗಿಲ್ಲ. ಆಯಿತಾ? ಸರಿ, ಈಗ ಇನ್ನೊಂದು ನಾವು ನಿಯಮವನ್ನು ತಿಳ್ಕೊಳ್ಳೋಣ. ನಮ್ಮ ಎಡಭಾಗದಲ್ಲಿ ಚಿಕ್ಕ ಮೌಲ್ಯದ ಚಿಹ್ನೆ ಇದ್ದು ಬಲಭಾಗದಲ್ಲಿ ದೊಡ್ಡ ಮೌಲ್ಯದ ಚಿಹ್ನೆ ಇದ್ದರೆ, ಇಲ್ಲಿ ನೋಡಿ ಐ ಮತ್ತು ವಿ ಇದೆ. ಐ ಅಂದರೆ 1, ವಿ ಅಂದರೆ 5. ಆಗ ನಾವು 5ರಿಂದ 1 ಕಳಿಬೇಕು. ನಮ್ಮ ಎಡಭಾಗದಲ್ಲಿ ಕಡಿಮೆ ಇದ್ದು ಬಲಭಾಗದಲ್ಲಿ ಹೆಚ್ಚು ಮೌಲ್ಯದ ಚಿಹ್ನೆ ಇದ್ದರೆ ಆಗ ನಾವು ಹೆಚ್ಚು ಮೌಲ್ಯದಿಂದ ಕಡಿಮೆ ಮೌಲ್ಯವನ್ನು ಕಳಿಬೇಕು. ಅರ್ಥ ಆಯ್ತಾ ಮಕ್ಕಳೇ? ಈಗ ನೋಡಿ, ಇಲ್ಲಿ 5 ಇದೆ, 5ರ ಹಿಂದೆ ಕಡಿಮೆ ಮೌಲ್ಯ ಇದೆ. ಹಾಗಾದರೆ ನಾವೇನು ಮಾಡಬೇಕು? ಅದನ್ನು ಕಳಿಬೇಕು ನಾವು. 5ರಿಂದ 1 ಕಳೆದ್ರೆ 4.
ಅರ್ಥ ಆಯ್ತಾ ಇದು? ಸರಿ, ಒಮ್ಮೆ ಅದನ್ನು ಪ್ರಾಕ್ಟೀಸ್ ಮಾಡೋಣ ನಾವೀಗ. ನೋಡಿ, ಇಲ್ಲಿ 10 ಇದೆ, 10ರ ಹಿಂದೆ ಕಡಿಮೆ ಮೌಲ್ಯ ಇದೆ, ಹಾಗಾದರೆ ಅದರ ಮೌಲ್ಯ ಎಷ್ಟು? 9. ಎರಡನೇ ಲೆಕ್ಕ ನೋಡಿ. ಎರಡನೇ ಲೆಕ್ಕ ನೋಡುವಾಗ ಇಲ್ಲಿ 100 ಇದೆ, 100ರ ಹಿಂಬದಿಯಲ್ಲಿ ಎಕ್ಸ್ ಅಂದರೆ ಕಡಿಮೆ ಇರುವಂಥದ್ದು 10 ಅದರ ಮೌಲ್ಯ. ಹಾಗಾದರೆ 100ರಿಂದ 10 ಕಳೆದ್ರೆ 90, ಸರಿಯಾ? ಹಾಗೆಯೇ ಎಲ್ ಅಂತ ಹೇಳಿದರೆ 50. 50ರ ಹಿಂದೆ ಎಕ್ಸ್ ಅಂದರೆ 50ರಿಂದ 10 ಕಳಿಬೇಕು, ಆಗ 40. ಅರ್ಥ ಆಯ್ತಾ ಮಕ್ಕಳೇ? ಕೊನೆಯ ಲೆಕ್ಕ ನೀವೇ ಮಾಡಿ. ಮಾಡಿದ ಮೇಲೆ ನಿಮ್ಮ ಉತ್ತರವನ್ನು ಇದರಿಂದ ತಾಳೆ ನೋಡಿ. ಈಗ ನೋಡಿ, ನಿಯಮ 5. ಚಿಕ್ಕ ಮೌಲ್ಯದ ಚಿಹ್ನೆಯನ್ನು 2 ದೊಡ್ಡ ಮೊತ್ತದ ಚಿಹ್ನೆಗಳ ಮಧ್ಯೆ ಹಾಕಿದರೆ ಅದರ ಬಲಭಾಗದ ಚಿಹ್ನೆಯಿಂದ, ಅದರ ಮುಂದಿನ ಚಿಹ್ನೆಯಿಂದ ಕಳಿಬೇಕು. ಅರ್ಥ ಆಯ್ತಲ್ಲ? ನೋಡೋಣ. ಚಿಕ್ಕ ಮೌಲ್ಯದ ಚಿಹ್ನೆಯನ್ನು 2 ದೊಡ್ಡ ಮೊತ್ತದ ಚಿಹ್ನೆಗಳ ಮಧ್ಯೆ ಹಾಕಿದರೆ ಅದರ ಬಲಭಾಗದ ಚಿಹ್ನೆಯಿಂದ ಅದನ್ನು ಕಳಿಬೇಕು. ಹೇಗೆ ಅನ್ನೋದನ್ನು ನೋಡೋಣ. ಈಗ ನೋಡಿ ಮಕ್ಕಳೇ, ಇಲ್ಲಿ ಎಕ್ಸ್ ಇದೆ, ಮಧ್ಯದಲ್ಲಿ ಐ ಇದೆ, ಕೊನೆಗೆ ವಿ ಇದೆ, ಹೌದಾ? ಈಗ ವಿ ಮತ್ತು ಎಕ್ಸ್ ದೊಡ್ಡ ಮೌಲ್ಯದ ಚಿಹ್ನೆಗಳು. ಎಕ್ಸ್ ಅಂದರೆ 10, ವಿ ಅಂದರೆ 5. ಅದರ ಎರಡರ ಮಧ್ಯೆ ಐಯನ್ನು ಹಾಕಿದ್ದಾರೆ. ಐ ಎಂಬುದು ಚಿಕ್ಕ ಮೌಲ್ಯ, ಅಂದರೆ ಇವೆರಡರಕ್ಕಿಂತ ಚಿಕ್ಕದು. ಐ ಅದರ ಬೆಲೆ 1. ಆಗ ನಾವು ಏನು ಮಾಡಬೇಕು ಅಂತ ಹೇಳಿದರೆ, ಆ ಸಣ್ಣ ಮೌಲ್ಯದ ಸಂಖ್ಯೆಯಿಂದ ನಾವು ಅದರ ಮುಂದೆ ಇರುವಂತಹ ದೊಡ್ಡ ಮೌಲ್ಯದ ಚಿಹ್ನೆಯಿಂದ ಅಥವಾ ಸಂಖ್ಯೆಯಿಂದ ಕಳಿಬೇಕು. ಅರ್ಥ ಆಯ್ತಾ? ನೋಡಿ, ಇಲ್ಲಿ ಎಕ್ಸ್ ಇದೆ. ಎಕ್ಸ್ ಅಂತ ಹೇಳಿದರೆ ಎಕ್ಸ್ ಇದೆ ಇಲ್ಲಿ. ಆಮೇಲೆ ವಿ ಇದೆ, ವಿಯ ಮಧ್ಯದಲ್ಲಿ ಐ ಇದೆ. ಆಗ ನಾವು ಎಕ್ಸ್ ಅಂತ ಹೇಳಿದರೆ 10, ಆನಂತರ ಮಧ್ಯದಲ್ಲಿ ಐ ಇದೆ, ಅದರ ಮುಂದೆ ವಿ ಇದೆ. ವಿಯ ಹಿಂದೆ ಇರುವಂತಹ ಸಂಖ್ಯೆಯನ್ನು ನಾವು ಕಳಿಬೇಕು. ಆಗ 10 ಕೂಡಿಸು ಇಲ್ಲಿ 5ರಿಂದ 1 ಕಳಿದಾಗ 4, ಒಟ್ಟು 14. ಹೀಗೆ ಅದು ಬರ್ತದೆ. ನಾವು ಅದರ ಹೊರತಾಗಿ ನಾವು ಹೀಗೆ ಮಾಡುವ ಹಾಗೆ ಇಲ್ಲ. ಹೇಗೆ ಅಂತ ಹೇಳಿದರೆ, ಇಲ್ಲಿ ಎಕ್ಸ್ ಅಂತ ಹೇಳಿದರೆ 10, ಆಮೇಲೆ 1 ಇದೆ, ಅದನ್ನು +1, ಆಮೇಲೆ 5 ಇದೆ, +5, ಹೀಗೆ ಮಾಡಿ 16 ಅಂತ ಬರೆದ್ರೆ ಇದು ತಪ್ಪು. ಅರ್ಥ ಆಯ್ತಲ್ಲ? ಯಾವಾಗಲೂ ಸಹ ನಾವು ಸಣ್ಣ ಮೌಲ್ಯದ ಚಿಹ್ನೆ ಮಧ್ಯದಲ್ಲಿದ್ದಾಗ ಅದರ ಮುಂಬದಿಯಲ್ಲಿರುವಂತಹ ದೊಡ್ಡ ಮೌಲ್ಯದ ಚಿಹ್ನೆಯಿಂದ ಕಳಿಬೇಕು. ಅರ್ಥ ಆಯ್ತಲ್ಲ ಇದು? ಸರಿ, ಈಗ ನೋಡುವ. ಅದರ ಉದಾಹರಣೆಗಳ ಉತ್ತರವನ್ನು ಇಲ್ಲಿ ಕೊಟ್ಟಿದೆ. ಇನ್ನೊಮ್ಮೆ ನೀವು ನಿಮ್ಮ ತಾಳೆಯನ್ನು ಮಾಡ್ಕೊಳ್ಳಿ, ಸರಿಯಾದ ಉತ್ತರ ಅಂತ ಬಿಟ್ಟು ನೋಡ್ಕೊಳ್ಳಿ. ಇಲ್ಲಿ ನೋಡಿ ಮಕ್ಕಳೇ, ಇದಕ್ಕೆ ನೀವು ಈಗ ಮೌಲ್ಯವನ್ನು ಬರಿಬೇಕು. ನೋಡಿ, ಎರಡೂ ಕಡೆಯಲ್ಲಿ ಸಹ ದೊಡ್ಡ ಮೌಲ್ಯ ಇದೆ, ಮಧ್ಯದಲ್ಲಿ ಸಣ್ಣ ಮೌಲ್ಯ ಇದೆ. ಹಾಗಾದರೆ ಹೇಗೆ ಬರೆಯುವುದು ನೋಡೋಣ. ಎಲ್ ಅಂತ ಹೇಳಿದರೆ ಎಷ್ಟು? ಎಲ್ ಅಂದರೆ 50. ಆಮೇಲೆ ಇಲ್ಲಿ 10 ಇದೆ, 10 ಅದಕ್ಕೆ -1 ಅಂದರೆ 9. ಹಾಗಾದರೆ 50 ಕೂಡಿಸು 9 ಅಂದರೆ 59. ಸರಿಯಾ? ಈ ರೀತಿ ಲೆಕ್ಕಗಳನ್ನು ಮಾಡಬೇಕು. ಅರ್ಥ ಆಯ್ತಲ್ಲ? ಇಲ್ಲಿ ನೋಡಿ, ಹತ್ತಿದೆ,
ಇಲ್ಲೂ ಹತ್ತಿದೆ. ಈ 10ರಿಂದ ಒಂದನ್ನು ಈ 10ರಿಂದ ಹತ್ತಿದೆ, ಆಮೇಲೆ ಪುನಃ ಹತ್ತಿದೆ. 10ರಿಂದ ಅದರ ಹಿಂಬದಿಯಲ್ಲಿ ಒಂದಿದೆ. ಹಾಗಾಗಿ ನಾವು 10ರಿಂದ ಒಂದನ್ನು ಕಳಿಬೇಕು. ಆಗ ಅದು ಎಷ್ಟು ಬರುತ್ತೆ? 9. ಆಗ 10 ಕೂಡಿಸು 9 19. ಈ ರೀತಿ ಲೆಕ್ಕಗಳನ್ನು ನೀವು ಮಾಡಬೇಕು. ಸರಿಯಾ ಮಕ್ಕಳೇ? ಈ ಲೆಕ್ಕವನ್ನು ಇನ್ನೊಮ್ಮೆ ನೀವು ಈ ಲೆಕ್ಕವನ್ನು ಮಾಡಿ ಅದರ ಉತ್ತರ ಸರಿ ಇದೆಯಾ ಅಂತ ಬಿಟ್ಟು ಉತ್ತರವನ್ನು ತಾಳೆ ನೋಡಿ. ಇನ್ನು ಕೆಲವು ನಿಯಮ ಇದೆ. ಈ ನಿಯಮವನ್ನು ಕಲಿತ್ರೆ ನೀವು ಯಾವ ಸಂಖ್ಯೆ ಬೇಕಾದರೂ ಬಹಳ ಸುಲಭವಾಗಿ ಬರಿಬೋದು ಮಕ್ಕಳೇ. ನೋಡ್ಕೊಳ್ಳಿ. VLD ಚಿಹ್ನೆಗಳನ್ನು ದೊಡ್ಡ ಮೌಲ್ಯದ ಚಿಹ್ನೆಗಳ ಎಡಭಾಗದಲ್ಲಿ ಎಂದಿಗೂ ಬರೆಯುವುದಿಲ್ಲ. ಅಂದರೆ VLD ಇದರ ದೊಡ್ಡ ಮೌಲ್ಯ ಯಾವುದು? M. ಅಂದರೆ ಎಮ್ಮಿನ ಹಿಂದೆ VLD ಈ ಚಿಹ್ನೆಗಳು ಬರಬಾರ್ದು. ಅರ್ಥ ಆಯ್ತಾ? ಇದು ಒಂದು ನಿಯಮ. ಕೇವಲ V ಮತ್ತು Xಗಳ ಎಡಭಾಗದಲ್ಲಿ ಒಂದನ್ನು ಮಾತ್ರ ಬರೆಯುತ್ತೇವೆ. ವಿಯ ಎಡಭಾಗದಲ್ಲಿ 1 ಅಂದರೆ ಐಯನ್ನು ಬರಿಬೋದು, ಎಕ್ಸ್ನ ಎಡಭಾಗದಲ್ಲಿ ಐಯನ್ನು ಬರಿಬೋದು. ಇನ್ನು ಯಾವುದೇ ಚಿಹ್ನೆಯನ್ನು ಎಡಭಾಗದಲ್ಲಿ ಬರೆಯುವ ಹಾಗೆ ಇಲ್ಲ. ಅದು D ಆಗಿರ್ಬೋದು ಅಥವಾ C ಆಗಿರ್ಬೋದು ಅಥವಾ M ಆಗಿರ್ಬೋದು, L ಆಗಿರ್ಬೋದು. ಇವುಗಳನ್ನು V ಮತ್ತು Xಗಳ ಎಡಕ್ಕೆ ಅಂದರೆ ಹಿಂದೆ ಅಂತ. ಎಡಭಾಗ ಅಂದರೆ ನಮ್ಮ ಎಡಭಾಗ, ಆ ಸಂಖ್ಯೆಯ ಆ ಚಿಹ್ನೆಯ ಹಿಂದೆ ಬರೆಯುವ ಹಾಗೆ ಇಲ್ಲ. V ಮತ್ತು Xಗಳ ಎಡಭಾಗದಲ್ಲಿ ಮಾತ್ರ ಐಯನ್ನು ಬರಿಬೇಕು. ಹಾಗೆಯೇ ಕೇವಲ L, M ಮತ್ತು Cಗಳ ಎಡಭಾಗದಲ್ಲಿ ಮಾತ್ರ Xನ್ನು ಬರೆಯಬಹುದು. L, M, Cಗಳ ಎಡಭಾಗದಲ್ಲಿ ಮಾತ್ರ. ಅಂದರೆ Dಯ ಎಡಭಾಗದಲ್ಲಿ Xನ್ನು ಬರಿಬಾರ್ದು, ಅಂದರೆ ಹಿಂಬದಿಯಲ್ಲಿ ಬರಿಬಾರ್ದು. ಅರ್ಥ ಆಯ್ತಾ ಈ ನಿಯಮ? ಸರಿ, ಮುಂದೆ ನೋಡೋಣ. ಈ ನಿಯಮವನ್ನು ನಾವು ಅಭ್ಯಾಸ ಮಾಡಿದಾಗ ಇನ್ನಷ್ಟು ನಿಮಗೆ ಸ್ಪಷ್ಟ ಆಗ್ತದೆ. ನೋಡಿ ಇಲ್ಲಿ ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು, ಯಾಕೆ ತಪ್ಪು ಅನ್ನೋದನ್ನು ನೋಡೋಣ. ಈಗ ಮೊದಲಿಗೆ V ಬರೆದಿದೆ, ಆಮೇಲೆ L ಬರೆದಿದೆ. ಇದು ಸರಿಯಾ ತಪ್ಪ? ತಪ್ಪು. ಯಾಕೆ ಅನ್ನೋದನ್ನು ನೋಡೋಣ. V ಮತ್ತು L, ಎಲ್ಲಿನ ಹಿಂಬದಿ Vಯನ್ನು ಬರೆದಿದೆ. ಯಾಕೆ ತಪ್ಪು ನೋಡಿ. ಮೂರನೇ ನಿಯಮ ನೋಡಿ. L, M ಮತ್ತು Cಗಳ ಎಡಭಾಗದಲ್ಲಿ ಮಾತ್ರ Xನ್ನು ಬರಿಬಹುದು. ಹಾಗಾದರೆ ನಾವಿಲ್ಲಿ ಎಲ್ಲಿನ ಎಡಭಾಗದಲ್ಲಿ ನೋಡಿ, ಎಲ್ಲಿನ ಎಡಭಾಗದಲ್ಲಿ ವಿಯನ್ನು ಬರೆಯುವ ಹಾಗೆ ಇಲ್ಲ. ಎಕ್ಸನ್ನು ಮಾತ್ರ ಬರೀಲಿಕ್ಕಾಗುತ್ತೆ. ಎಲ್ಲಿನ ಹಿಂದೆ ಎಕ್ಸ್ ಬರಿಬೋದು, ಎಮ್ಮಿನ ಹಿಂದೆ ಎಕ್ಸ್ ಬರಿಬೋದು, ಸಿಯ ಹಿಂದೆ ಎಕ್ಸ್ ಬರಿಬೋದು. ಆದರೆ ಎಲ್ಲಿನ ಹಿಂದೆ ನೋಡಿ, ಇಲ್ಲಿ ಎಲ್ಲಿನ ಹಿಂದೆ ವಿ ಬರೆದಿದೆ. ಹಾಗಾಗಿ ಇದು ತಪ್ಪು. ಅರ್ಥ ಆಯ್ತಾ? ಇನ್ನು ಉಳಿದ ಲೆಕ್ಕವನ್ನು ಸಹ ಯಾಕೆ ತಪ್ಪು ಯಾಕೆ ಸರಿ ಅನ್ನೋದನ್ನು ನೀವು ಈ ನಿಯಮಗಳನ್ನು ಅನುಸರಿಸಿ ಅಭ್ಯಾಸವನ್ನು ಮಾಡಬೇಕು. ಆಮೇಲೆ ನೀವು ಇದರಲ್ಲಿ ತಾಳೆಯನ್ನು ನೋಡಿ. ಇನ್ನೂ ಹೆಚ್ಚಿನ ಅಭ್ಯಾಸವನ್ನು ಈಗ ನೋಡೋಣ. ಈಗ ನೀವು ಕಲ್ತಿರುವಂತಹ ನಿಯಮಗಳನ್ನು ಬಳಸಿಕೊಂಡು 10ರಿಂದ 20ರವರೆಗಿನ ಸಂಖ್ಯೆಗಳನ್ನು ರೋಮನ್ ಸಂಖ್ಯೆಯಲ್ಲಿ ಬರೀಬೇಕು. ಈಗಾಗಲೇ ನೀವು 1 ಹೇಗೆ ಬರೆಯುವುದು, 2 ಹೇಗೆ ಬರೆಯುವುದು ಅನ್ನೋದನ್ನು ನೀವು ಕಲ್ತಿದ್ದೀರಿ. ನೋಡುವ, ಇನ್ನೊಮ್ಮೆ ನೋಡೋಣ. ಇಲ್ಲಿ ನೋಡಿ ಮಕ್ಕಳೇ, 1 ನೋಡಿ, 2, 3. ಆದರೆ 4 ಅಂತ ಬರೆಯುವಾಗ 1ಅನ್ನು 4 ಸರಿ ಬರೆಯುವ ಹಾಗೆ ಇಲ್ಲ. ನಿಯಮ ಏನಿದೆ? ಯಾವುದೇ ಚಿಹ್ನೆಯನ್ನು 3ಕ್ಕಿಂತ ಹೆಚ್ಚು ಸಾರಿ ಬರೆಯುವ ಹಾಗೆ ಇಲ್ಲ. ಹಾಗಾದರೆ 4 ಬರೆಯುವುದು ಹೇಗೆ? 5ರ ಹಿಂಬದಿಗೆ 1ಅನ್ನು ಬರೆದಾಗ 5 - 1 4. 5 ಬರೀಲಿಕ್ಕೆ ಈ ಚಿಹ್ನೆ ಇದೆ. 6, 5ರ ಮುಂದೆ 1 ಹಾಕಿದಾಗ 6, 7, 8 ನೋಡಿ. 9 ಬರೆಯುವಾಗ ಅಲ್ಲಿ ಪುನಃ ನಾವು 5 ಆದಮೇಲೆ 4 ಸಾರಿ 1ಅನ್ನು ಹಾಕುವ ಹಾಗೆ ಇಲ್ಲ. ಹಾಗಾಗಿ 10ರ ಹಿಂದೆ 1ಅನ್ನು ಹಾಕಿದಾಗ 9 ಆಗುತ್ತೆ. ಹೀಗೆ 20ರವರೆಗೆ ಸಂಖ್ಯೆಗಳನ್ನು ಬರೆದು ಅಭ್ಯಾಸವನ್ನು ಮಾಡಬೇಕು ನೀವು. ಹಾಗೆಯೇ 10ರ ನಂತರದಿಂದ
10, 20, 30 ಹೇಗೆ ಬರೆಯೋದು ನೋಡೋಣ. ನೋಡಿ 10, 20, 30 ಪುನಃ 40 ಬರೆಯುವ ಹಾಗಿಲ್ಲ. ಯಾಕೆ ಬರೆಯುವ ಹಾಗಿಲ್ಲ? 4 ಸರಿ ಒಂದೇ ಚಿಹ್ನೆಯನ್ನು ಬಳಸುವ ಹಾಗೆ ಇಲ್ಲ. ಹಾಗಾದರೆ 50, 50ರಿಂದ 10 ಕಳೆದಾಗ 40. ಪುನಃ 50 ಪ್ಲಸ್ 10 60, 50 ಪ್ಲಸ್ 10 10 70. ಪುನಃ ಇಲ್ಲಿ 80, 90 ಬರೆಯುವಾಗ ಪುನಃ ಎಕ್ಸನ್ನು 4 ಸರಿ ಬರೆಯುವ ಹಾಗಿಲ್ಲ. ಸಿಯಿಂದ 100ರಿಂದ 10 ಕಳೆದಾಗ 90. ಅರ್ಥ ಆಯ್ತಾ? ಹಾಗೆಯೇ 100ರ ಎಲ್ಲ ಸಂಖ್ಯೆಗಳನ್ನು ನೋಡೋಣ. 100, 200, 300, 1000ದವರೆಗೆ ನಾವು ರೋಮನ್ ಸಂಖ್ಯೆಗಳನ್ನು ನೋಡೋಣ. ನೋಡಿ 100ಕ್ಕೆ ಸಿ, 200ಕ್ಕೆ 2 ಸಿ, 300ಕ್ಕೆ 3, 400ಕ್ಕಾಗುವಾಗ 4 ಸಿ ಹಾಕುವಾಗಿಲ್ಲ. 500ರಿಂದ 100ನ್ನು ಕಳೆದಾಗ 500, ಅದರ ಕಳೆ 100 ನೋಡಿ 400, 600, 700, 800, 900, 1000 ಅನ್ನೋದಕ್ಕೆ ಎಂ ಈ ಚಿಹ್ನೆಯನ್ನು ಬಳಸ್ತೇವೆ. ಸರಿಯಾ ಮಕ್ಕಳೇ? ಹೀಗೇ ನೀವು ಇಲ್ಲಿ ಕೊಟ್ಟಿರುವಂತಹ ಕೋಷ್ಟಕದಲ್ಲಿರುವ ಸಂಖ್ಯೆಗಳನ್ನು ರೋಮನ್ ಸಂಖ್ಯೆಯಲ್ಲಿ ಬರೆಯಿರಿ. ಇದನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ನೀವು ಬರಿಬೇಕು. ಸರಿಯಾ? ಆಮೇಲೆ ನೀವು ಸರಿಯಾ ತಪ್ಪಾ ಅನ್ನೋದನ್ನು ನಂತರ ನೀವು ತಾಳೆ ನೋಡಬೇಕು. ಆಮೇಲೆ 1ರಿಂದ 100ರವರೆಗೆ ರೋಮನ್ ಸಂಖ್ಯೆಯಲ್ಲಿ ಬರಿಬೇಕು. ಇದನ್ನು ನೀವು ಅಭ್ಯಾಸ ಒಂದು ಸರಿ ಮಾಡಿದರೆ ಮತ್ತು ಯಾವ ಚಿಹ್ನೆಗಳು ಯಾವುದು ಅನ್ನೋದನ್ನು ತಿಳ್ಕೊಂಡು ನಿಯಮಗಳನ್ನು ತಿಳ್ಕೊಂಡ್ರೆ ಖಂಡಿತವಾಗಿಯೂ ನೀವು ಎಷ್ಟೇ ದೊಡ್ಡ ಸಂಖ್ಯೆಗಳಿದ್ದರೂ ಸಹ ಬಹಳ ಸುಲಭವಾಗಿ ರೋಮನ್ ಸಂಖ್ಯೆಯಲ್ಲಿ ಸಹ ನೀವು ಬರಿಬಹುದು. ಆಯಿತಾ ಮಕ್ಕಳೇ? ಥ್ಯಾಂಕ್ ಯು. ಬಾಯ್.